ಹಂಗಂತ ಎಷ್ಟೊತ್ತು ಮಾತಾಡ್ಲಿ ಅವುಗಳೇ? ಯಪ್ಪ ನೀನು 106 ಕಡೆ ತಿರ್ಗಾಡಿ ಬಂದಾಗ ನೀರಿ 11 ಆಗ್ಯದ. ನಿನ್ನ ಬುದ್ಧಿ ನಿನಗ್ ಗೊತ್ತಪ್ಪ, ಎಷ್ಟರೇ ಮಾತಾಡಂತೀವಿ. ಆದ್ರೂ ಕೂಡ ಬಹಳ ದೂರದಿಂದ ಬಂದೀನಿ ನಾನು. ಇಲ್ಲಿಯವರೇ ಬಂದವರು ಅರ್ಧ ತಾಸು 1 ತಾಸು ಮಾತಾಡ್ಯಾರ ಅಂದ್ರೆ ನಾನು 400 ಕಿಲೋಮೀಟರ್ ಮೇಲೆ ಬಂದೀನಿ. ಎಷ್ಟೊತ್ತು ಮಾತಾಡಲಿ ಹೇಳ್ರಿ ನೀವೇ? ಸಮಯ ಬಹಳ ಆಗ್ಯದ. ಅದರ ಅರಿವಿಟ್ಕೊಂಡು ಸ್ವಲ್ಪ ಹೊತ್ತಿನಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಅನ್ನೋ ಮಾತನ್ನು ಹೇಳ್ತಾ, ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೇ. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಾದಿ ಪ್ರಮಥರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಣೆ ಮಾಡಿಕೊಂಡು ಸುಕ್ಷೇತ್ರ ಹಂಪ ಪಟ್ಟಣದಲ್ಲಿ ಶ್ರೀ 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 ಶರಣಬಸವೇಶ್ವರ ಸೇವಾ ಹಾಗೂ ಸಾಂಸ್ಕೃತಿಕ ಟ್ರಸ್ಟಿನ ವತಿಯಿಂದ ನಡೆಸಿಕೊಂಡು ಬರುವಂತಹ ಕಲಬುರಗಿಯ ಶರಣಬಸವೇಶ್ವರರ 21ನೇ ವರ್ಷದ ಮಹಾಪುರಾಣ ಕಾರ್ಯಕ್ರಮ. ಆ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿ 21 ದಿವಸಗಳ ಪರ್ಯಂತರವಾಗಿ ನಿಮ್ಮೆಲ್ಲರಿಗೂ ಶರಣಬಸಪ್ಪನ ಪುರಾಣ, ಶರಣಬಸಪ್ಪನ ಪುರಾಣ ನಮ್ಮ ಕರ್ನಾಟಕದೊಳಗೆ ಯಾರೇ ಚಂದ ಹೇಳ್ಯಾರ ಅಂದ್ರೆ ಪುರಾಣ ಹೇಳ್ಯಾರ ಅಂತ ಅಲ್ಲ, ಅವ್ರು ಪುರಾಣ ಹೇಳೋದಿಲ್ಲ. ಪುರಾಣ ಹೇಳೋದಿಲ್ಲ. ಏನ್ ಮಾಡ್ತಾರಂತ ಕೇಳಿದ್ರ ಶರಣಬಸಪ್ಪನ ನಿಮ್ಮ ಮುಂದೆ ತಂದು ನಿಂದ್ರಿಸ್ತಾರ. ಅಂತ ವ್ಯಕ್ತಿತ್ವ ಪರಮ ಪೂಜ್ಯರು, ಬಹಳ ಮೃದು ಸ್ವಭಾವ. ಈಗ ನಮ್ಮ ಶಿವಾನಂದರು ಹೇಳ್ದಂಗೆ ಲಕ್ಷಣ ಹೆಂಗಿರ್ಬೇಕು, ಒಬ್ಬೊಬ್ಬರು ಪುರಾಣಿಕರು ನೋಡ್ಬೇಕ್ರಿ, ಯಾವಾಗ ಮುಗಿಸ್ತಾನೋ ಯಪ್ಪ ನಂಗಾಗಿರ್ತದ, ಮುಗಿಸಿದ್ರೆ ಸಾಕನಂಗಾಗಿರ್ತದ. ಈ ಪೂಜ್ಯರು ಮುಗಿಸ್ಲಕ್ಕತ್ರ ಯಾಕರೆ ಮುಗಿಸ್ತಾರಪ್ಪ ನಂಗ ಆಗ್ತದೆ ಅಂತ ಪರಮ ಪೂಜ್ಯರಾಗಿರುವಂತಹ ಆತ್ಮೀಯ ಪೂಜ್ಯರು ಶಟಸ್ಥಲ ಬ್ರಹ್ಮಿ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಗಳಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಅದ್ಭುತವಾದ ಸಂಗೀತ, ಅದ್ಭುತವಾದಂತ ಸಂಗೀತದ ಜೊತೆಗೇನೆ ಶ್ರೀದೇವಿ ಆರಾಧಕ ಯಾರು? ನಾಗರಾಜ. ಎಂಥದಂತ ಕೇಳಿದ್ರೆ ಕರ್ನಾಟಕದೊಳಗೆ ನಾಗರಾಜ್ ಗವಾಯಿಗಳು ಬಂದಾರಂತಂದ್ರ ಎಲ್ಲರೂ ಎದ್ದು ಬಿದ್ದು ಓಡಿ ಬರ್ತಾರ ಆ ಕಂಠಶಿರಿಯನ್ನು ಕೇಳಿ. ಕನ್ನಡದ ಕೋಗಿಲೆ ಅಂತಾನೆ ಹೆಸರಾಗಿರುವಂತಹ ನಾಗರಾಜ್ ಗವಾಯಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ, ಮತ್ತೆ ವಯಲಿನ್ದೊಳಗೆ ನಮ್ಮ ಯಲ್ಲಪ್ಪ ಬಹಳ ಅದ್ಭುತ ಕಲಾವಿದ, ತಬಲಾನು ಬಾರಿಸ್ತಾನೆ. ಹಲವಾರು ವಾದ್ಯಗಳನ್ನು ಬಾರಿಸೋದ್ರ ಮುಖಾಂತರ ನಾಡಿನ ತುಂಬೆಲ್ಲ ಸಂಚಾರ ಮಾಡಿ ತಮ್ಮ ಸಂಗೀತದ ಮುಖಾಂತರ ಗುರುತಿಸಿಕೊಂಡಿರುವಂತಹ ಯಲ್ಲಪ್ಪ ಗುಂಡಳ್ಳಿಯವರಲ್ಲಿಯೂ ರಾಜಶೇಖರ್ ಗೆಜ್ಜಿಯವರು ಹೆಂಗಂದ್ರೆ ತಬಲಾದೊಳಗೆ ತಾಬಲ ನಂಗೆ, ತಬಲಾ ನುಡಿಸಿದ್ರೆ 80 ದಾಟಿದಂತ ಮುದುಕರು ಸಹಿತ ಎದ್ದು ಕುಡಿಬೇಕು, ಅಷ್ಟು ಜೋಶ್ ತುಂಬಿರ್ತದೆ ತಬಲಾದೊಳಗೆ. ಅಂತಹ ತಬಲಾ ವಾದಕರು, ನಾಡಿನ ಖ್ಯಾತ ಕಲಾವಿದರಾಗಿರುವಂತಹ ರಾಜಶೇಖರ್ ಗೆಜ್ಜಿಯವರಲ್ಲಿ ಶರಣಾರ್ಥಿಗಳನ್ನ ಹೇಳ್ತಾ, ಇಲ್ಲೆಲ್ಲ ಊರಿನ ಬಾಂಧವರಿದ್ದೀರಿ, ಹಿರೇಮಠದವರಾಗಿರ್ಬೋದು, ಎಲ್ಲರಾಗಿರ್ಬೋದು. ಆಮೇಲೆ ಇದು ಬಹಳ ನನಗೆ ಆಶ್ಚರ್ಯ ಅಂದ್ರೆ, ಮಠದ ಸ್ವಾಮಿಗಳ ಪ್ರವಚನ ಪುರಾಣ ಅಂದ್ರೆ ಮರೆತು AC ರೂಮಿನೊಳಗೆ ಗೊರಕೆ ಹೊಡಿತಿರ್ತಾರೆ. ಯಾಕೆ ಬೇಕಪ್ಪ ಈ ತಕರಾರು ಅಂತ ಹೇಳಿ. ನಮ್ಗೆ ಯಾಕೆ ಬೇಕಪ್ಪ ಸುಮ್ಮನೆ ಅದು ಮಾಡು ಇದು ಮಾಡು, ಪ್ರಸಾದ ಮಾಡಿಸು, ಪುರಾಣ ಹೇಳಿಸು, ಗವಾಯಿಗಳಿಗೆ ಕರ್ಸು, ತಬಲಾದವ್ರಿಗೆ ಕರ್ಸು, ಈ ಕಿರಿಕಿರಿನೇ ಬೇಡಲ್ಲ. ಹೆಂಗಿದ್ರು ಸಾಕಾಗಷ್ಟು ದೇವ್ರು ಕೊಟ್ಟಾನ ಉಂಡು ತೆಲಿದುಂಬ ದೊಡ್ಡದು ಇಟ್ಕೊಂಡು AC ರೂಮ್ನ್ಯಾಗ ಮನ್ಕೋಬೇಕನ್ನ ಸ್ವಾಮಿಗಳು ಬಹಳ ಅದ.
ಅಂಥವ್ರ ಮಧ್ಯದೊಳಗ ಪುರಾಣ ಪ್ರವಚನನೇ ಮರೆಸುವಂತ ಸ್ವಾಮಿಗಳ ಮಧ್ಯದೊಳಗ ನೀವೆಲ್ಲ ಊರಿನ ಜನಗಳು ನಿಂತ್ಕೊಂಡು ಒಂದು ಟ್ರಸ್ಟ್ ಕಮಿಟಿ ಮಾಡಿಕೊಂಡು ಯಾವ ಸ್ವಾಮಿಗಳು ನಡೆಸಲಾರ್ದಷ್ಟು ಚಂದ 21 ವರ್ಷ ಪುರಾಣ ನಡೆಸಿರಲ್ಲ. ಬಹಳ ಖುಷಿ ಅನಿಸ್ತದ, ಬಹಳ ಹೆಮ್ಮೆ ಅನಿಸ್ತದ ನನಗೆ. ಶರಣಬಸಪ್ಪನ ಪುರಾಣ ಯಾವ ಊರೊಳಗ ನಡೀತದ, ಶರಣಬಸಪ್ಪನ ಗುಡಿ ಯಾವ ಊರೊಳಗದ, ಬರೇ ಕಲಬುರಗಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಶರಣಬಸಪ್ಪ ನೆಲೆಸ್ತಾನ ಅಲ್ಲಿ ಸಂಪತ್ತು ಇದ್ದೇ ಇರ್ತದನ್ನೋ ಖ್ಯಾತಿ ಅಪ್ಪಗಳು ಹೇಳಿರ್ಬೇಕು ನಿಮಗೆಲ್ಲ. ಅಂತಹ ಅದ್ಭುತವಾದಂತಹ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಿರುವಂತಹ ಸಮಸ್ತ ಎಲ್ಲ ಶರಣರಿಗೂ ನಮ್ಮ ಶರಣಾರ್ಥಿಗಳು. ಬಹಳ ಸಮಯ ಆಗಿದೆ, ಮಾತಾಡಬೇಕಾದದ್ದು ಬಹಳ ಐತಿ. ನನಗೆ ಇಲ್ಲಿ ಮತ್ತೊಂದು ಮಗದೊಂದು ಕರೆಸಿಲ್ಲ, ಮಾತಾಡಕ್ಕೆ ಕರೆಸ್ತಾರೆ ಎಲ್ಲ ಕಡೆ. ಪುರುಸತ್ತಿಲ್ಲಾರದ ಸ್ವಾಮಿ ನಾವು, ಮತ್ತೆ ಪುರುಸತ್ತಿಲ್ಲ ಸ್ವಾಮಿ ಅಂದ್ರೆ ಗಳಿಕಿನೂ ಬಾಳ ಇರ್ಬೇಕು ಅಂತ ತಿಳ್ಕೊಂಡಿರಿ ನೀವು. ಆಟಕ ಎಣ್ಣಿಗೆ ಹವರೇ ನಮ್ದು. ಆಟಕ ಎಣ್ಣಿಗೆ ಹವರ ಅಂದ್ರೆ ಗೊತ್ತಿರ್ತದಲ್ಲ, ಸುಮ್ಮನೆ ಸರಳ ಇರ್ತಾನ, ಸಸ್ತಾದಾಗ ಬರ್ತಾನ ಅಂತ ಎಲ್ಲರೂ ಕರೆಸ್ತಾರ ನಮ್ಗೆ. ಹಂಗಾಗಿ ಇವತ್ತೇ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಅಷ್ಟು ದೂರಲಿಂದ ಬಂದು ಮತ್ತೆ ಇವತ್ತು ಬೆಳತನಕ ಹೋಗಿ ಅಲ್ಲಿ ಕಲಬುರಗಿ ಒಳಗೆ ಒಂದು ಕಾರ್ಯಕ್ರಮ ಮುಡುಬುಳದೊಳಗೆ ಮಡಿವಾಳಪ್ಪನ ಪುರಾಣ ಮುಕ್ತಾಯ ನಾಳೆಗೆ. ನಾನು ಬಂದದ್ದು ಕಡ್ಕೋಳ ಮಡಿವಾಳಪ್ಪನ ಊರು ನಂದು. ಮಡಿವಾಳಪ್ಪ ಹೆಂಗಂದ್ರೆ ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಹೊಂದಿರಬೇಕು ಅಂತ ಹೇಳಿದ. ಈಗ ಒಬ್ರು ಪೂಜ್ಯರು ಹೇಳಿದ್ರು, ಎಲ್ಲಿ ಜವರ್ಗಿ ಎಲ್ಲಿ ಹಂಪಾಪಟ್ನ ಯಾಕರೆ ಬರ್ಲಕ್ ಹೋಗಿದ್ರಿ ಇಷ್ಟು ಹೈರಾಣಾಗಿ ಅಂದ್ರೆ ನನಗೆ ಹೈರಾಣ ಅನ್ನೋದು ಬಹಳ ಮುಖ್ಯ ಅಲ್ಲ. ಹೈರಾಣಾಗಿ ಬಂದಿನಲ್ಲ, ಆ ಹೈರಾಣ ನಾ ಹೆಂಗ್ ಕಳ್ಕೊತೀನಿ ಅಂದ್ರ ನಮ್ಮ ತಾಯಂದ್ರ ಕುಲಕುಲು ನಕ್ಕೊಂತ ಕುಂತಿರ್ತಾರಲ್ಲ ಅದನ್ನು ನೋಡಿ ನಾ ಹೈರಾಣನ ಮರೆತು ಬಿಡ್ತೀನಿ. ನನ್ನ ಬ್ಯಾಸರ ಆಸರ ಎಲ್ಲಾ ಮರೆತು ಬಿಡ್ತೀನಿ. ಮತ್ತೆ ಮಾತಾಡ್ಲಿಕ್ಕೆ ಹೊಸ ಚೈತನ್ಯ ಬಂದಂಗ ಆಗ್ತದೆ. ಅನುಭವ ಮಂಟಪದೊಳಗೆ ಹಿಂಗೆ ಇತ್ತು. 12ನೇ ಶತಮಾನದ ಅನುಭವ ಮಂಟಪದೊಳಗ ದುಡಿದು ಬರ್ತಿದ್ರು. ಯಾರು ಸುಮ್ಮನೆ ಕುಂತು ತಿಂತಿದ್ದಿಲ್ಲ, ಎಲ್ಲರೂ ರೋಮ ದುಡಿದು ಬರ್ತಿದ್ರು. ದುಡಿದ್ರೆ ಅಷ್ಟೇ ಸಾಲದಪ್ಪ, ದುಡಿದ್ರೆ ಅಷ್ಟೇ ನಾವು ಜ್ಞಾನಿಗಳಾಗೋದಿಲ್ಲ. ದುಡಿದೇ ನಮ್ಮ ಮುಕ್ತಿಗೆ ಸಾಧನ ಅಲ್ಲ. ದುಡ್ದಂತ ದುಡ್ಡನ್ನ ತಂದು ಜಂಗಮ ದಾಸೋಹ ಮಾಡಿದೆವು ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದ ಅಂತಿದ್ರು ಅನುಭವ ಮಂಟಪದೊಳಗಿರುವಂತ ಸಮಸ್ತ ಎಲ್ಲ ಶರಣರು. ಆ ವೈಭವವನ್ನು ನಾವು ನೆನೆಸ್ಕೊಂಡಾಗ ರೋಮಾಂಚನ ಅನಿಸ್ತದೆ. ಯಾರೂ ಅಲ್ಲಿ ವಿದ್ಯಾವಂತರಿರ್ಲಿಲ್ಲ, ಯಾರು ಹೋಗಿ ಗುಡ್ಡಗಮಾರದೊಳಗೆ ಅನುಷ್ಠಾನ ಮಾಡಿರ್ಲಿಲ್ಲ, ವಿಭೂತಿ ಹಚ್ಕೊಂಡು ಕಾವ್ಯ ಹುಟ್ಕೊಂಡು ಯಾರೂ ತಿರುಗಾಡ್ಲಿಲ್ಲ, ಸಂಸಾರದೊಳಗೆ ಇದ್ರು. ಎಲ್ಲರೂ ಮದುವೆ ಬೇಕಾದವ್ರು ಮದುವೆ ಮಾಡ್ಕೊಂಡವರು. ಮದುವೆ ಶಾಶ್ವತ ಏನಲ್ಲ, ಅದೇನು ಬಹಳ ದೊಡ್ಡ ಸಾಧನೆ ಅಲ್ಲ ಅಂತ ತಿಳ್ಕೊಂಡವ್ರು ಮದುವೆಯನ್ನು ಬಿಟ್ರು. ಮದುವೆ ಬಿಟ್ಟವರು ದೊಡ್ಡವರು, ಮದುವೆ ಮಾಡ್ಕೊಂಡವರು ಸಣ್ಣವರು ಅಂತ ಪ್ರಭೇದ ಏನಲ್ಲಿರ್ಲಿಲ್ಲ. ಒಬ್ಬ ಸೂಳೆ ಸಂಘವು ಕೂಡ ಸರಿ ಸಮಾನದಂತ ಸ್ಥಾನಮಾನ ಕೊಟ್ಟಂತ ಅನುಭವ ಮಂಟಪ ಯಾವ್ದಾರ ಇದ್ರ ಅದು 12ನೇ ಶತಮಾನದ ಅನುಭವ ಮಂಟಪ. ಹೆಣ್ಣು ಮಕ್ಕಳಿಗೆ ನೀವೆಲ್ಲ ಹಿಂಗೆ ಬಂದು ಕುತ್ಕೊಂಡಿದ್ದೀರಲ್ಲ, ನಿಮಗೆಲ್ಲ ಸ್ವತಂತ್ರತೆ ಕೊಟ್ಟದ್ದು ಯಾರು ಅಲ್ಲ, ನಿಮ್ಮ ಯಾವ ದೇವರುಗಳಲ್ಲ. ನಿಮ್ಮನ್ನು ಬಂದು ಹಿಂದೆ ವಿಭೂತಿ ಧಾರಣ ಮಾಡಿಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಇಂಥ ಪವಿತ್ರವಾದಂತಹ ಕಾರ್ಯಕ್ರಮದೊಳಗೆ ಕುಡ್ಲಿಕ್ಕೆ ಸ್ವತಂತ್ರ ಕೊಟ್ಟದ್ದು ಅದು 12ನೇ ಶತಮಾನ. ಹೇಳ್ತಾಳೆ ಅಲ್ಲಿ 12ನೇ ಶತಮಾನದೊಳಗ ಒಬ್ಬ ಹೆಣ್ಣುಮಗಳು ಸತ್ಯಕ್ಕ ಅನ್ನೋ ಹೆಣ್ಮಗಳು ಹೇಳ್ತಾಳೆ. ಎಂಥ ಮಾತು ಹೇಳ್ತಾಳೆ ಅಂದ್ರೆ, ಕಸ ಬಳಿಯುವಂತ ಹೆಣ್ಮಗಳು, ಬಹಳ ದೊಡ್ಡ ಗ್ರಾಜ್ಯುಯೇಟ್ ಅಲ್ಲ, ಬಹಳ ತಪಸ್ಸು ಮಾಡಿಲ್ಲ, ವೇದಶಾಸ್ತ್ರ ಆಗಮಗಳ ಅರಿವೇ ಇರ್ಲಿಲ್ಲ, ಪರಿವೇ ಇರ್ಲಿಲ್ಲ ಅವರಿಗೆ. ಅಂತ ಹೆಣ್ಮಗಳು ಕಸ ಬಳಿಯಂತ ರೋಡಿನ ಮೇಲೆ ಕಸ ಬಳಿಯುವಂತ ಹೆಣ್ಮಗಳು ಹೇಳ್ತಾಳೆ, ಪೂಜೆ ಅಂದ್ರೆ ಯಾವುದು ಅಂತ ಹೇಳ್ತಾಳೆ. ಅರ್ಚನೆ ಪೂಜೆನೇ ನಿಯಮ ಅಲ್ಲ, ಧೂಪ ದೀಪಾರತಿ ನಿಯಮ ಅಲ್ಲ, ಮಂತ್ರ ತಂತ್ರಾದಿಗಳು ನಿಯಮ ಅಲ್ಲ, ಪರಸತಿ ಪರಧನ ಪರದೈವಕ್ಕೆ ಎರಗದಿಪ್ಪುದೇ ನಿತ್ಯ ನಿಯಮ ಅಂತ ಹೇಳ್ತಾಳೆ. ಯಾರು? ಸತ್ಯಕ್ಕೆ ಹೇಳ್ತಾಳೆ. ಒಬ್ಬ ದಲಿತರ ಹೆಣ್ಮಗಳು ಹೇಳ್ತಾಳೆ. ಯಾವ್ದು ಪೂಜೆ ಅಂದ್ರೆ ಹಿಂಗ್ ದೀಪ ಹಚ್ಚಿ ಆರತಿ ಮಾಡೋದ್ ಪೂಜೆ ದೊಡ್ಡ ಮಾತು ಅಲ್ಲದು, ಅದು ಯಾರಾದ್ರೂ ಮಾಡ್ತಾರೆ. ಮಂತ್ರ ಹೇಳೋದ್ ದೊಡ್ಡ ಮಾತಲ್ಲ, ಇವೆಲ್ಲ ದೊಡ್ಡ ಮಾತಲ್ಲ. ಇವೆಲ್ಲ ಮಂತ್ರ ತಂತ್ರ ಹೇಳೋದು, ದೀಪ ಹಚ್ಚೋದು, ದೇವ್ರುಗಳನ್ನು ಉದ್ದಿ ಇಡೋದು ದೊಡ್ಡ ಮಾತಲ್ಲ. ಯಾವುದು ದೊಡ್ಡದಂದ್ರ, ಯಾವುದು ಪೂಜೆ ಅಂದ್ರ ಯಾರಿಗೂ ಕೆಟ್ಟದ್ದನ್ನು ಬಯಸಲಾರ್ದಂಗಿರ್ತಲ್ಲ, ಅದು ನಿಜವಾದ ಪೂಜೆ ಅಂತ 12ನೇ ಶತಮಾನದ ಶರಣರು ಹೇಳ್ತಾರೆ. ಅಂಥವ್ರಿಗೆ ಸ್ವತಂತ್ರತೆ ಕೊಡಿಸಿದವರು ಬಸವಣ್ಣ. ಅವ್ರು ಹೇಳ್ತಾರೆ ಜನಿವಾರ ಹಾಕುವಂತ ಪ್ರಸಂಗದೊಳಗೆ, ಜನಿವಾರ ಹಾಕ ಹೇಳ್ತಾರ ಅವರು ಬಸವಣ್ಣನವರು. ಹಿಂಗೆ ಜನಿವಾರ ಹಾಕಬೇಕಂತ ಉಪನಯನ ಕಾರ್ಯಕ್ರಮ ಮಾಡಿರ್ತಾರೆ.
ಆ ಜನಿವಾರ ಹಾಕಬೇಕಂತ ಹೋದಾಗ ತಡೀರಿ ಅಂತಾರ ಬಸವಣ್ಣವ್ರು. ಹಾಕ್ಬೇಡ್ರಿ ನನಗೆ ಜನಿವಾರ, ಯಾಕಂತ ಕೇಳಿದ್ರೆ ನಮಗಿಂತ ನಮ್ಮ ಅಕ್ಕ ದೊಡ್ಡ ಎಕ್ಕೆದಾಳ, ನಾಗಮ್ಮ ದೊಡ್ಡ ಎಕ್ಕೆದಾಳ, ಅಕ್ಕಿಗೆ ಮೊದಲು ಜನಿವಾರ ಹಾಕ್ರಿ. ಅಕ್ಕಿ ಏನು ಮನುಷ್ಯಳಲ್ಲೇನು? ಜನಿವಾರ ಹಾಕ್ರಿ ಅಂದಾಗ ಅಲ್ಲಿದ್ದವ್ರೆಲ್ಲ ಅಂತಾರ ತಮ್ಮ ಹಂಗ ಬರೋದಿಲ್ಲ, ಇದೇ ಶತಮಾನ ಅಲ್ಲ, ಸಾವಿರಾರು ವರ್ಷ ಲಕ್ಷ ಲಕ್ಷ ವರ್ಷಗಟ್ಲಿಂದ ಬಂದೀವಿ. ಹೆಣ್ಮಕ್ಳಿಗೆ ನಾವು ಜನಿವಾರ ಹಾಕೋದಿಲ್ಲ. ಹೆಣ್ಮಕ್ಳಂದ್ರೆ ಶೂದ್ರರು, ಕೆಲ್ಸಕ್ಕೆ ಬರ್ಲಾರ್ದವ್ರು. ಹೆಣ್ಮಕ್ಳಂದ್ರೆ ಹಡಿಯುವಂತ ಮಷಿನ್ ಇದ್ದಂಗ, 4 ಗೋಡೆ ಮಧ್ಯದೊಳಗೆ ಇರ್ಬೇಕು. ಅದು ರಾಕ್ಷಸ ಗುಣ ಇರ್ತದೆ ಹೆಣ್ಮಕ್ಳ ಬಲ್ಲಿ. ಯಾಕಂದ್ರೆ 3 ದಿನ ಅವ್ರು ಹೊರಗೆ ಕೂಡ್ತಾರ, ಅದಕ್ಕೆ ಅವ್ರಿಗೆ ಜನಿವಾರ ಹಾಕ್ಲಿಕ್ಕೆ ಬರೋದಿಲ್ಲ. ಬೇಕಾದ್ರೆ ಅವ್ರ ಜನಿವಾರ ನಿನಗೆ ಹಾಕ್ತಿವಿ, ನೀ ಹಾಕೋಬೇಕಾಗ್ತದ ಅಂದ್ರು. ನಾವು ನೀವು ಇಲ್ಲಿ ತನಕ ಸುಮ್ಮನೆ ಕೂತಿದೀವಿ, ಒಬ್ರು ಪ್ರಶ್ನೆ ಮಾಡಿಲ್ಲ. ಬಸವಣ್ಣಂದ ಯಾರು ರಾಕ್ಷಸರು ಅಂದ? ಜನ್ಮ ಕೊಟ್ಟು ತಾಯಿ ರಾಕ್ಷಸ ಆಗ್ತಾಳ? ನನಗೆ ಹಡದಾಳ 9 ತಿಂಗಳು ಹೊಟ್ಟೆಯಾಗಿಟ್ಕೊಂಡು ನನ್ನ ಉಸಿರು ಬಸಿರು ಎಲ್ಲ ನಮ್ಮ ತಾಯಿದು, ನನ್ನಲ್ಲಿ ಹರಿಯುವಂತ ರಕ್ತ ನಮ್ಮ ತಾಯಿದು, ಅದೆಲ್ಲ ಹಚ್ಚಿಕೊಂಡು ನಾನು ಬಂದಿದ್ದೀನಿ ಅಂದ್ಮೇಲೆ ನಮ್ಮ ತಾಯಿ ರಾಕ್ಷಸ ಹೆಂಗ ಆತಾಳ, ನಾ ಹೆಂಗ ದೇವರಾಗ್ತೀನಿ? ನಿಮ್ಮ ಧರ್ಮಕ್ಕೆ ಧಿಕ್ಕಾರ ಇಲ್ಲ ಅಂತ ಜನಿವಾರ ಹರಿದೋಗದು ಅವ್ರ ಅಕ್ಕನ ಸಲುವಾಗಿ ಜಗತ್ತಕ್ಕೆ ಬರ್ತಾನೆ. ಅವ್ರ ಅಕ್ಕನ ಸಲುವಾಗಿ, ನಿಮ್ಮ ಸಲುವಾಗಿ ನಿಮಗೆ ಸಮಾನತೆ ಕೊಟ್ಟರೆ ನಾನು ನಿಮ್ಮ ಧರ್ಮದಾಗಿರ್ತೀನಿ, ಇಲ್ಲಿಲ್ಲ ಅಂದ್ರೆ ಎದ್ದು ಹೋಗ್ತೀನಿ ಅಂತ ಬಂದು ಮುಡಿಚಟ್ಟಿನೊಳಗೆ ಬಂದು ಮುಟ್ಟಿ ತಟ್ಟಿ ಅಂತೀರಿ. ಮುಡಿಚಟ್ಟಿ ಯಾವಲ್ಲಿ ಅದು ಹೇಳಣ್ಣ? ಕಡ್ಕೊಳ ಮಡಿವಾಳಪ್ಪ ಹೇಳ್ತಾನೆ. ಮುಟ್ಟಾದ 3 ದಿನಕ್ಕೆ ಹುಟ್ಟಿ ಬಂದವ ನೀನು, ಮುಡಿಚಟ್ಟಿ ಯಾವಲ್ಲಿ ಅದು ಹೇಳಣ್ಣ? ಏನು ಮುಟ್ಟು ಅಂತ ಆಕಿಗೆ 3 ದಿನ ಮುಟ್ಟಿಸ್ಕೊಳ್ಳೋದಿರ್ತಿದ್ ನೀನು. ಆಕಿಗೆ 3 ದಿನ ಹೊರಗಿಡ್ತಿದ್ದಿ, ಹೆಣ್ಣು ಅಂತಿದ್ದಿ, ದರಿದ್ರ ಅಂತಿದ್ದಿ, ಒಳಗೆ ಬರಬೇಡ ಅಂತಿದ್ದಿ. ಆ ಹೆಣ್ಣು ಮುಟ್ಟು ಗಟ್ಟಿ ಕೊಟ್ಟಿದ್ದಿಲ್ಲ ಅಂದ್ರೆ ನಾನು ಹುಟ್ಟಲ್ಲ ನೀನು ಹುಟ್ಟಲ್ಲೋ, ಮುಟ್ಟಿನೊಳಗೆ ನಾವೆಲ್ಲ ಹುಟ್ಟು ಬಂದಿದ್ದೀವಿ ಅಂತ ಹೇಳ್ತಾನೆ ಕಡ್ಕೊಳ ಮಡಿವಾಳಪ್ಪ. ಮುಟ್ಟಿನೊಳಗೆ ನಾನು ನೀನು ಹುಟ್ಟಿ ಬಂದಿದ್ದೀವಿ. ನಮ್ಮವ್ವ ತಿಂಗಳ ಮುಟ್ಟಾಗ್ತಿದ್ರೆ ನಾನು ಹುಟ್ಟುತ್ತಿದ್ದಿಲ್ಲ, ನೀನು ಹುಟ್ಟುತ್ತಿದ್ದಿಲ್ಲ. ಯಾವಾಗ ಮುಟ್ಟು ಗಟ್ಟಿಕೊಂಡ್ತಲ್ಲ ಅವಾಗ ನಾವು ಹುಟ್ಟು ಬಂದೀವಿ. ಅದಕ್ಕೆ ಮುಟ್ಟಿಗೆ ತಿರಸ್ಕಾರ ಮಾಡಬೇಡ ಅಂತ ಕಡ್ಕೊಳ ಮಡಿವಾಳಪ್ಪ ಹೇಳ್ತಾನೆ. ಬಸವಾದಿ ಪ್ರಮುಖರ ಹಾದಿ ಒಳಗೆ ಹೇಳ್ತಾನೆ. ಅವರು ಹೆಂಗೆ ಬಸವಣ್ಣವ್ರು ಹೇಳಿದ್ರು ಹಂಗೆ ಮಡಿವಾಳಪ್ಪ ಹೇಳ್ತಾನೆ. ಊರ ನರಕವ ತಿಂದು ಬೋರೆ ಆಡಿ ಹಿಂಡುವ ಎಮ್ಮಿ ಹಾಲಿನ ಸವಿ ನೋಡೋಣ. ಏನು ಹಾಲು ಕುಡಿತೀರಿ ಎಮ್ಮಿದು, ನೆವದ್ಯಾಕೆ ಏನ್ ಮಾಡ್ತೀರಿ? ಆಕಳುದು. ಒಂದ್ಸಲ ಎಮ್ಮಿ ಸಿಟ್ಟಿಗೇರಿ ನನ್ನ ಹಾಲೇ ನೀವು ನೆವದ್ಯಾಕೆ ಕೊಯ್ಯೋದಿಲ್ಲ, ಉಣಬೇಡ್ರಿ ಅಂತ ಏನಾರ ಮಾಡಿತಂದ್ರೆ ಹೆಂಗಾಗ್ತದೆ? ಅದಕ್ಕ ಊರ ನರಕವ ತಿಂದು ಏನು ತಿಂದು ಬಂದಿರ್ತದೆ ಎಮ್ಮಿ, ಅದೆಲ್ಲಾ ತಿಂದು ಬಂದು ಹಾಲು ಕೊಡ್ತದಲ್ಲಪ್ಪ. ನೀ ಮೈಲಿಗೆ ಮುಡ್ಚಟ್ ಅಂತಿದಿಲ್ಲ ತಮ್ಮ, ನಿಮ್ಮ ಎಮ್ಮಿ ಏನ್ ತಿಂದು ಬಂದದ ನೋಡು ಅಂತ ಹೇಳಿ ಕಡ್ಕೊಳ ಮಡಿವಾಳಪ್ಪ ಹೇಳ್ತಾನೆ. ನಾಲ್ಲ ಹೇಳಿದ್ ಊರ ಬಾವಿಯ ನೀರ ಯಾರಾದರೂ ತರುವರು, ನಿಮ್ಮ ನೀರು ಬೇರೆ. ಎಲ್ಲರೂ ಒಂದೇ ನೀರು ತರ್ತಾರ, ಎಲ್ಲರೂ ಪೂಜಾ ಪಾಠಕ್ಕೆ ತಗೊಂಡು ಹೋಗ್ತಾರ, ನೀ ಏನು ಬೇರೆ ನೀರು ತಂದಿದ್ದೇನಂತ ಈ ಚಾಟಿ ಏಟು ಕೊಡೋದ್ರ ಮುಖಾಂತರ ಬಸವಾದಿ ಪ್ರಮುಖರ ವಿಚಾರಗಳನ್ನ ಮತ್ತೊಮ್ಮೆ ಕನ್ನಡ ನಾಡಿನಲ್ಲಿ ಸಾರಿದವರು ಕಡ್ಕೊಳ ಮಡಿವಾಳಪ್ಪನವರು. ಅದಕ್ಕಾಗಿ ಏನ್ ಹೇಳ್ತೀನಿ ಅಂದ್ರೆ, ನೀವು ಪರಿಶುದ್ಧವಾಗಿದ್ರೆ, ನೀವು ಚಂದಿದ್ರೆ ನಿಮ್ಮ ಮನೆ ಚಂದ ಆಗ್ತದೆ, ನಿಮ್ಮ ಓಣಿ ಚಂದ ಆಗ್ತದೆ, ನಿಮ್ಮ ಎಲ್ಲ ಜಗತ್ತೇ ಚಂದ ಆಗ್ಲಿಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ನೀವು ತಯಾರಾಗಿರ್ಬೇಕು. ಮತ್ತೆ ತಯಾರಾಗಿರ್ಬೇಕಂದ್ರೆ ಅವ್ರ ಕೂಡ ಜಗಳಕ್ಕಾಗಲ್ಲ. ಹಿಂಗಂದಾರ ಅಜ್ಜೋರು ಅಂತೇಳಿ ಮುಂಜಾನೆ ಜಗಳ ತಿಂತೀರಿ. ನೀವು ಪ್ರಬುದ್ಧರಾಗ್ಬೇಕು, ವಿದ್ಯಾವಂತರಾಗ್ಬೇಕು, ವಿಚಾರವಂತರಾಗ್ಬೇಕು, ತಿಳಿಬೇಕು ಇವೆಲ್ಲ. ಯಾರೇ ಏನಾರೇ ನೀವು ಮೂಢನಂಬಿಕೆ ಮಾಡ್ತಿದ್ರಂದ್ರೆ ಚಪ್ಪಾಳೆ ತಟ್ಟೋದಲ್ಲ. ಆ ಮೂಢನಂಬಿಕೆ ಅದನ್ನ ತೊಲಗಿಸಬೇಕು ಅಂತ ನೀವು ಹೋರಾಟ ಮಾಡಬೇಕು. ಅಂತಹ ಕೆಲಸ ಈ ಪುರಾಣ ಪ್ರವಚನಗಳ ಮುಖಾಂತರ ಸಾಧ್ಯ ಇದೆ. ಮತ್ತೆ ಬೇರೆ ಯಾವುದು ನೀವೆಲ್ಲ ಎಷ್ಟು ಧಾರಾವಾಹಿಗಳು ನೋಡಿದ್ರಿ, ಏನಾದ್ರು ಮನಸ್ಸು ಪರಿವರ್ತನೆ ಆಯ್ತಾ? ನೀವು ಹಾಗಾದ್ರಿ ನಮ್ಮ ಅತ್ತಿಗೆ ಹೆಂಗ್ ಸಹಾಯ ಹೊಡಿಬೇಕನ್ನೋದು ಪಕ್ಕ ಕಲಿಸ್ಯಾರ ನಮ್ಗೆ ಅಂತೀರಿ. ಧಾರಾವಾಹಿಗಳು ಯಾವ ನಿಮ್ಮನ್ನ ಒಳ್ಳೆ ತನಕ ಕರ್ಕೊಂಡ್ಬರೋದಿಲ್ಲ, ನಿಮ್ಮನ್ನ ಕೆಟ್ಟದ್ದನ್ನೇ ಮಾಡಿಸ್ತಾವ. ಅದೇ ನನಗೆ ಖುಷಿ ಆಗಿದೆ. ಈ ಧಾರಾವಾಹಿ ಪ್ರಪಂಚದೊಳಗೆ ಇವತ್ತಿನ ಕಾಲದೊಳಗ ಧಾರಾವಾಹಿನೇ ಸರ್ವಸ್ವ ಅಂತ ತಿಳ್ಕೊಂತ ಹೆಣ್ಮಕ್ಳೊಳಗ ಆ ಧಾರಾವಾಹಿ ಮುಂಡಾಮೋಚಿ ನೀವು ಇಲ್ಲಿ ಬಂದು ಕುಂತಿರಲ್ಲ, ನಿಜವಾಗಲೂ ನಿಮಗೆ ಕೃತಜ್ಞತೆ ಹೇಳಬೇಕಾಗ್ತದೆ, ನಿಮಗೆ ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂತ ಕೇಳಿದ್ರೆ ಸಂಸ್ಕಾರ ಬೇಕು ಮೊದಲು ನಮಗೆ. ಅದು ಸಂಸ್ಕಾರ ಇಲ್ಲೆಲ್ಲೂ ಸಿಗೋದಿಲ್ಲ. ಇಂಥ ಪುಣ್ಯಾತ್ಮರ ವಾಣಿ ಕೇಳಿದ್ರೆ ನೋಡಿ ಎಂತೆಂಥ ಹುಡುಗರು ಪ್ರಬುದ್ಧರಾಗ್ಯಾರ. ಇಲ್ಲೊಬ್ಬ ಹುಡುಗ ಮಾತಾಡ್ದ, ಹೇಳ್ದ, ನಾನು ಗುರುಗಳ ಮಾತಿನಿಂದ ಪ್ರಭಾವ ಆಗೀನಿ, ಗುರುಗಳ ಸಂಪರ್ಕದಿಂದ ಪ್ರಭಾವ ಆಗೀನಿ ಅಂತ ಹೇಳ್ದ. ಯಾವತ್ತು ಈಗ ನಿಮ್ಗ ಹುಗ್ಗಿ ನೀಡೋ ಬರ್ತಾನ, ಏನಂತ ಕರಿತೀರಿ ಅವನಿಗೆ? ನಿಮ್ಗೆ ಹೆಸರು ಗೊತ್ತಿರ್ತದನು? ಏನಂತ ಕರಿತೀರಿ? ಏ ಹುಗ್ಗಿ ಇಲ್ಲಿ ಬಾ ಅಂತ ಕರಿತೀರಿ. ಯಾಕೆ ಕರಿತೀರಿ? ಹುಗ್ಗಿ ಸಾಹಸ ಮಾಡ್ಯಾನ ನಾವು, ಅದಕ್ಕ ಹುಗ್ಗಿ ಅಂತ ಅನ್ಸ್ಕೊಂಡಾನ.
ಹಂಗೆ ಒಳ್ಳೆಯವರ ಸಹವಾಸ ಮಾಡಿದ್ರೆ, ಅದೇ ಒಬ್ಬ ಯಾವರ ಕುಡುಕನ ಸಹವಾಸ ಮಾಡಿದ್ರೆ ಅವ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತದಲ್ಲ ನೀವು. ಅದಕ್ಕೆ ಇವತ್ತಿನ ದಿನಮಾನದೊಳಗೆ ಎಂತ ಪರಿಸ್ಥಿತಿ ಅದಂತ ಕೇಳಿದ್ರೆ ಒಳ್ಳೆಯವರ ಸಂಘ ಮಾಡಬೇಕಾದ್ರೆ ಬಹಳ ಅನಿವಾರ್ಯತೆ ಇದೆ. ಈಗ ಯಾರೋ ಮತ್ತೆ ಹೇಳಿದ್ರು ಅಪ್ಪನ ಕನಸು ಅಂತ ಬರೆದಿದ್ದಾರೆ ಅಂತ ಹೇಳಿದ್ರು. ನನಗೆ ಬಹಳ ಖುಷಿ ಆಯ್ತು. ಅಪ್ಪನ ಕನಸು ಅಂತ ಬರ್ದಾನಂದ್ರೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಡಿ ಬಾಸನ ಕನಸು ಅಂತ ಬರ್ದಿಲ್ಲ, ನಾವು ಖುಷಿ ಪಡ್ಬೇಕು. ಏನು ಕಟಿಂಗ್ ಮಾಡ್ಕೊಳ್ಳೋದು ನೋಡ್ಬೇಕ್ರಿ, ಚಪ್ಪರ್ದಂಗ ತಲೆ ಬಿಟ್ಕೊಂಡು ತಿರುಗಾಡ್ತಾವ ಬಾಜಾರ್ದಾಗ. ಅದನ್ನ ಕಸದ ಬಿಟ್ಟಿನ ತಲೆನೂ ಗೊತ್ತೇ ಆಗೋದಿಲ್ಲ, ಹಂಗೆ ತಿರುಗಾಡ್ತಿರ್ತಾವ. ಅವ್ರ ಕಟಿಂಗ್ ನೋಡ್ಬೇಕು, ಅವ್ರ ಶೆಟ್ಟಿಂಗ್ ನೋಡ್ಬೇಕು, ಎಲ್ಲಿ ಬೇಕಲ್ಲಿ ಪ್ಯಾಂಟ್ ಹರಿದಿರ್ತದ, ಹಂಗೆ ತಿರುಗಾಡ್ತಿರ್ತಾವ. ಅದೊಂದು ಫ್ಯಾಷನ್ ಅಂತ. ಹಿಂಗಾಗಿ ಮಕ್ಕಳು ಅಧೋಗತಿಗಳಿತಾ ಇದ್ದಾರೆ, ಮಕ್ಕಳು ದಾರಿ ಬಿಡ್ತಾರೆ. ಒಂದ್ ಮೊನ್ನೆ ಪೇಪರ್ದಾಗ ಬಂದಿತ್ತು, ಇದೊಂದು ಹೇಳ್ತೀನಿ, ಹೇಳಿ ಮುಗಿಸ್ಬಿಡ್ತೀನಿ. ಪೇಪರ್ದಾಗ ಒಂದು ಸುದ್ದಿ ಬಂದಿತ್ತು. ಏನಂತ ಬಂದಿತ್ತಂದ್ರ, ಒಂದ್ ಊರಾಗ ಒಬ್ಬ ಮನುಷ್ಯ ಮದುವೆ ಮಾಡ್ಕೊಂಡ. ಅದೇನ್ ದೊಡ್ಡಗತ್ತವ್ರಿ, ನಮ್ಮೂರಾಗ ಎಲ್ಲರೂ ಮಾಡ್ಕೊಂಡ್ರಂತ್ರಿ. ಮದುವೆ ಮಾಡ್ಕೊಂಡ, ಒಂದು ಮಗು ಆದ ಕೂಡ್ಲೇನೆ ಹೆಂಡತಿ ತೀರ್ಕೊಂತಾಳ. ಹೆಂಡತಿ ಸತ್ ಕೂಡ್ಲೇನೆ ಅವ ಮತ್ತೊಂದು ಮದುವೆ ಮಾಡ್ಕೊಳಲ್ಲ. ಯಾಕಂತ ಕೇಳಿದ್ರೆ ಒಂದು ಮಗು ಹುಟ್ಟ್ಯದ ಸಾಕು, ಮಲ್ತಾಯಿ ಬಂದು ನನ್ನ ಮಗನಿಗೆ ಏನು ಕಷ್ಟ ಕೊಡ್ತಾಳೋ ಗೊತ್ತಿಲ್ಲ ಅಂತ ಹೇಳಿ ಅವ ಮದುವೆ ಮಾಡ್ಕೊಳಲ್ಲ. ಹಂಗೆ ಮಗನಿಗೆ ಹಳ್ಳಿಲಿ ಹಾಲಾಕಿ ಬೆಳೆಸ್ತಾನೆ, ದೊಡ್ಡವನ್ ಮಾಡ್ತಾನೆ. ಮುಂದೆ ಏನಾಗ್ತಂದ್ರೆ ಆ ಮಗನಿಗೆ ಸಾಲಿ ಕಲಿಸ್ಬೇಕಂತ ಸಾಲಿ ಕರ್ಕೊಂಡು ಹೋಗ್ತಾನೆ. ಸಾಲಿ ಮಾಸ್ತರ್ ಅಂತಾನೆ ಫೀಸ್ ತುಂಬಕಪ್ಪ ಅಂದಾಗ, ದುಡ್ದು ಮುಟ್ಟಿಸ್ತೀನಿ ಸಾಹೇಬ್ರೆ, ನೀವೇನ್ ಚಿಂತೆ ಮಾಡಬೇಡ್ರಿ, ಕೂಲಿ ಮಾಡಿ ಆದ್ರು ನನ್ನ ಮಗನಿಗೆ ಮುಟ್ಟಿಸ್ತೀನಿ, ನನ್ನಂಗೆ ದಡ್ಡ ಆಗ್ಬಾರ್ದು, ನನ್ನ ಮಗ ಒಂದಿಷ್ಟು ವಿದ್ಯಾವಂತ ಆಗ್ಬೇಕು ನೋಡ್ರಿ ಅಂತ ಕೈಕಾಲು ಹಿಡ್ಕೊಂಡಾಗ ಅಡ್ಮಿಷನ್ ಮಾಡ್ಕೊಂತಾರೆ. ಮತ್ತು ಮುಂದೆ ಏನಾಗ್ತಂದ್ರ ಹಾಸ್ಟೆಲ್ಗೆ ಹೋಗಿ ಇಲ್ಲಿ ಹಾಸ್ಟೆಲ್ ಸೂಪರ್ಡೆಂಟ್ಗೆ ಒಂದಿಷ್ಟು ಕೈಕಾಲು ಹಿಡ್ಕೊಂಡು ನಿಮ್ಮ ಹಾಂಡೆ ಬಾಂಡೆ ತೊಳಿತೀನಿ, ನನ್ನ ಮಗನಿಗೆ ಊಟಕ್ಕೆ ಹಾಕ್ರಿ ಅಂತ. ಆಯ್ತು ಅಂತ ಒಪ್ಪುವಂತ. ಹಿಂಗ ದಿನನಿತ್ಯದ ಪ್ರಕ್ರಿಯೆ ನಡೀತದ. ಒಂದು ಏನು ಎಡವಟ್ಟಾಗಿತ್ತಂದ್ರ, ಆ ಮನುಷ್ಯ ಏನಿದ್ನಲ್ಲ ಹುಡುಗನ್ ತಂದಿದ್ ಒಂದು ಕಣ್ಣಿರ್ಲಿಲ್ಲ. ಕಣ್ಣಿರ್ಲಿಲ್ಲ. ಈ ಹುಡುಗರೆಲ್ಲ ಹಾಸ್ಟೆಲ್ದಾಗ ಹುಡುಗಟ್ಟಿಗೆ ಮಾಡ್ತಿದ್ದು, ಕುಡ್ಡ ನಿಮ್ಮ ಅಪ್ಪ ಬಂದ್ ನೋಡು, ಕುಡ್ಡು ಬಂದ್ ನೋಡು ಅಂತಾರ. ಏ ಕುಡ್ಡನ ಮಗನೇ ನೋಡು, ನಿಮ್ಮ ಅಪ್ಪನ ಕಣ್ಣು ಇಲ್ಲ ಅಂತ. ಹಿಂಗೆಲ್ಲ ಹುಡುಗರ ಬುದ್ಧಿ ಗೊತ್ತಲ್ಲ ನಿಮ್ಗೆಲ್ಲ. ಈ ಊರಾಗೆ ಚಂದ ಕುಂತ ಹುಡುಗರು ಒಂದೊಂದು ಊರಾಗ ನೋಡ್ಬೇಕ್ರಿ, ಈ ಕಡೆ ಪ್ರವಚನ ನಡೀತದ, ಆ ಕಡೆ ಕೋತಿ ಹಾರಾಡ್ದಂಗೆ ಹಾರಾಡ್ತಿರ್ತಾವ. ಈ ಊರಾಗ ಎಂತ ಸಂಸ್ಕಾರದ, ಅಥವಾ ಪರಮ ಪೂಜ್ಯರು ಒಂದು ಬಂದು ಏನರೇ ನಿಮ್ಗ ಶಾಂತ ಆಗಂಗ ಮಂತ್ರಗಿಂತ್ರ ಹಾಕ್ಯಾರೇನು ಅಂತ ಅನಿಸ್ತದ. ಯಾಕಂದ್ರೆ ಎಷ್ಟು ಚಂದ ಕುಂತೀರಿ ನೋಡ್ರಿ, ನೀವು ನೋಡಿದ್ರೆ ಇನ್ನ ಮಾತಾಡ್ಬೇಕು ಅಂತ ಅನಿಸ್ತದ. ಹಂಗ ಮಕ್ಕಳೆಲ್ಲ ಕುಡ್ಡನ ಮಗ ನಿಮ್ಮ ಅಪ್ಪ ಬಂದ್ ನೋಡು, ಕುಡ್ಡು ಬಂದ್ ನೋಡು ಅಂತ ಹುಡುಗಾಟಿಗೆ ಮಾಡ್ತಿದ್ದು. ಈ ಹುಡುಗಿಗೆ ಬಹಳ ತ್ರಾಸ ಅನಿಸ್ತು. ಏನ್ ಮಾಡ್ಬೇಕು ಅಂದವ, ಯಪ್ಪ ಎಲ್ಲರೂ ನನ್ನ ಕುಡ್ಡನ ಮಗ ಅಲ್ಲಕತ್ತಾರ, ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ, ನನ್ನ ಮಗ ಅಂತ ನೀ ಹೇಳ್ಬೇಡ ಅಂದ. ನನ್ನ ಮಗ ಅಂತ ನೀ ಹೇಳ್ಬೇಡ ಅಂದವ. ಮಗನಿಗೆ ತಂದೆಗೆ ಗುಂಡು ಬಡ್ದಂಗಾಯ್ತು. ಯಾಕಂತ ಕೇಳಿದ್ರೆ, ಯಾವ ಮಗ ನನಗ ಅಪ್ಪ ಅನ್ಬೇಡ ಅಂತಾನ, ಮಗ ಅನ್ಬೇಡ ಅಂತಾನ ಅಂದಾಗ ಎಷ್ಟು ತ್ರಾಸ ಆಗ್ತದೆ ಹೇಳಿ. ಹಂಗ ತ್ರಾಸ ಆಯ್ತು. ಅವನಿಗೊಂದು ಆಸೆ ಇತ್ತು, ಹೆಂಗರೆ ಮಾಡಿ ನನ್ನ ಮಗ ಕಲೀಲಿ ಅಂತ ಹೇಳಿ. ಆಯ್ತು ಬರಪ್ಪ, ನಾ ಇವತ್ತಿನಿಂದ ಮಗ ಅಲ್ಲ ಅಂತ ಹೇಳ್ತೀನಿ. ಹಿಂಗ ಒಂದ್ ಸ್ವಲ್ಪ ದಿವಸ ಆಗರ್ದಾಗೆ ಅದು ಹುಡುಗ ಏನ್ ಮಾಡ್ತು ಅಂದ್ರೆ, ಆಟ ಆಡಕ್ ದಪ್ಪ ಅಂತ ಬಕ್ಕಬಾರ್ಲು ಬಿದ್ದಾಗ ಕಳ್ಳ ಚುರ್ರಂತೂ ಓಡ್ಕೊಂತ ಹೋದ, ಮತ್ತೆ ಎತ್ತಿದ. ಎಲ್ಲಿ ಪೆಟ್ಟಾಯ್ತು ಮಗನಿ ಅಂದ. ಅವ ಅಂದ, ನಿನಗೆ ಒಂದೇ ಸಲನು ಹೇಳಿರ್ಲಿಲ್ಲ ನಿನಗೆ. ಏನಂತ ಹೇಳಿನಿ, ಮಗ ಅನ್ಬೇಡ ಅಂತ ಹೇಳಿ. ನೋಡು ಮತ್ತೆಲ್ಲರಿಗೂ ಮಗ ಅಂತ ಗೊತ್ತಾಯ್ತು ಅಂತ ಹೇಳಿ ಬೈತಾನೆ. ಬೈದು ಸುಮ್ಮನೆ ಇರಂಗಿಲ್ಲ. ಒಂದು ತೀರ್ಮಾನಕ್ಕೆ ಬರ್ತದ ಹುಡುಗ. ಏನಂತ ಕೇಳಿದ್ರೆ, ನೋಡಪ್ಪ ಇವತ್ತಿಲಿಂದ ನೀರೇ ಇರ್ಬೇಕು, ಇಲ್ಲಿಗೆ ನಾರೇ ಇರ್ಬೇಕು, ತೀರ್ಮಾನ ಮಾಡು. ಇಲ್ಲಿ ಹಾಸ್ಟೆಲ್ದೊಳಗೆ ನೀರೇ ಇರ್ಬೇಕು, ಇಲ್ಲಿಗೆ ನಾರೇ ಇರ್ಬೇಕು. ಅವ್ರಪ್ಪ ಅಂದ, ಬಹಳ ದುಃಖ ಬಂತು. ಒಂದು ಮಾತಂದ, ನೋಡಪ್ಪ ನಾ ಹೋದ್ರೆ ಏನೂ ತೊಂದರೆ ಇಲ್ಲ, ನೀ ಬಿಟ್ಟು ಹೋದೆ ಅಂದ್ರೆ ದಡ್ಡ ಆಗ್ತಿದಿ, ಸಾಲಿ ಕಲಿಯಲ್ಲ, ನಿನ್ನ ಸಲುವಾಗಿ ಇಷ್ಟೆಲ್ಲ ಪ್ರಯತ್ನ ಮಾಡೀನಿ ತಮ್ಮ, ನಾನೇ ಹೋಗ್ತೀನಿ ಅಂತ ತೀರ್ಮಾನ ಮಾಡಿದ. ರಾತ್ರಿ 12 ಗಂಟೆಗೆ ಎಚ್ಚರ ಆಯ್ತು. ಹೋದ, ಮಗನಿಗೆ ಒಂದ್ಸಲ ಮುಖ ನೋಡ್ದ. ಮಗನ ಮುಖದ ತುಂಬ ಎಲ್ಲ ಕೈಯಾಡಿಸ್ದ, ಕಾಲಿಗೆ ಹೋಗಿ ಮುತ್ತು ಕೊಟ್ಟ, ಕಣ್ಣೀರು ಹಾಕಿದ, ಮನಸ್ಸು ಕಲ್ಲು ಮಾಡ್ಕೊಂಡ. ಪರಮಾತ್ಮ ಎಂತ ಟೈಮ್ ತಂದು ಇದ್ದೊಂದು ಮಗನ ಬಿಟ್ಟು ದೂರ ಹೋಗ್ಬೇಕಲ್ಲ ಅಂತ ಹೋಗಿಬಿಟ್ಟ. ರಾತ್ರಿ 12 ಗಂಟೆ ಹೊತ್ತು ಹೊಂಟಿತು. ಹುಡುಗ ನೋಡ್ದ, ನಿಮ್ಮ ಅಪ್ಪ ವಾದ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯ್ತಂದ್ರೆ ಅಷ್ಟು ಖುಷಿಯಾಗಿ, ಖುಷಿ ಒಳಗೆ ಹಿಂಗೆ ಬೆಳೆಸಿಟ್ಟು ಹಿಂಗೆ ಜಾಡಿಸ್ತಿದ್ದ. ಒಳಗಿಂದ ಒಂದು ಚೀಟಿ ಬಿತ್ತು, ಒಂದು ಪತ್ರ ಬಿತ್ತು. ಏನ ಪತ್ರ ಬಿದ್ದಲ್ಲ ಅಂತ ಹಿಂಗೆ ಓದ್ತಿದ್ದ. ಪತ್ರದಾಗ ಏನು ಬರೆದಿತ್ತು ಅಂದ್ರೆ, ಮಗನೇ ನನ್ನ ಕಣ್ಣೇನು ಹೋಗಿದಲ್ಲ,
ನಾ ಬೇಕಂತ ಕಣ್ಣು ಕಳ್ಕೊಂಡಿಲ್ಲ. ನನ್ನ ಕಣ್ಣು ಯಾಕೆ ಹೋಯ್ತು ಅಂದ್ರೆ, ನೀನು ಸಣ್ಣವಿರ್ಬೇಕಾದ್ರೆ ಚಿಡಿ ದಾಂಡ ಆಡಬೇಕಾದ್ರೆ ಚಿಡಿ ಬಡ್ದು ನಿನ್ನ ಕಣ್ಣು ನೆಲಕ್ಕೆ ಬಿತ್ತು. ಡಾಕ್ಟರ್ ಹತ್ರ ಹೋದ್ರೆ ಈ ಕಣ್ಣು ಹಾಕ್ಲಿಕ್ಕೆ ಬರೋದಿಲ್ಲ ಅಂದ್ರು. ಹೆಂಗರೆ ಮಾಡ್ಬೇಕು ಅಂದ್ರೆ ಅವ್ರು ಡಾಕ್ಟರ್ ಹೇಳಿದ್ರು, ಇನ್ನೊಂದು ಕಣ್ಣು ಕೊಟ್ರೆ ಇವ್ನಿಗೆ ಇನ್ನೊಂದು ಕಣ್ಣು ಉಳಿತದೆ, ಇಲ್ಲಿಗೆ 2 ಕಣ್ಣು ಕಳ್ಕೊಂಡು ಕುರುಡಾಗ್ತಾನ ಅಂದಾಗ, ಎಲ್ಲಾ ನಿನ್ನ ಮಂದಿ ಮಕ್ಕಳಿಗೆ ನನ್ನ ಮಂದಿ ಮಕ್ಕಳಿಗೆ ಕೈಕಾಲು ಬಿದ್ದು ಕೇಳಿದ್ರೆ ಯಾರೂ ಕಣ್ಣು ಕೊಡ್ಲಿಲ್ಲ. ಡಾಕ್ಟರ್ಗಂದೆ ನನ್ನ ಕಣ್ಣೆ ಕಿತ್ತಿ ನನ್ನ ಮಗನಿಗೆ ಹಾಕ್ರಿ ಅಂತ ಡಾಕ್ಟರ್ ಕೈಕಾಲು ಹಿಡ್ಕೊಂಡಾಗ ಪ್ರಯತ್ನ ಮಾಡಿ ಆ ಡಾಕ್ಟರ್ ನಿನ್ನ ಮುಖದ ಮೇಲೆ ಹಾಕ್ಯಾನಲ್ಲ ತಮ್ಮ ಕಣ್ಣ, ಅದು ಕಣ್ಣು ನಂದದು ತಮ್ಮ, ನನ್ನ ಕಣ್ಣ ನಿನಗ್ ಕೊಟ್ಟು ನಾ ಕುರುಡಾಗಿನೇಪ್ಪ, ಸುಮ್ಮನೆ ಕುರುಡಾಗಿಲ್ಲ ಅಂತ ಪತ್ರದಾಗ ಬರ್ದಿತ್ತು. ಈ ಹುಡುಗಗೆ ಪಶ್ಚಾತ್ತಾಪ ಆಯ್ತು. ಓಡ್ತಾ ಓಡ್ತಾ ಹೊಂಟ ನಮ್ಮ ಅಪ್ಪ ಎಲ್ಲಿ ಅಂತ ಹೇಳಿ. ಹಿಂಗ ಓಡ್ತಾ ಹೊಂಟ ಒಂದು ಹಳ್ಳದ ದಂಡಿ ಒಳಗೊಂದು ದೊಡ್ಡ ಆಲದ ಮರ. ಆ ಆಲದ ಮರದಲ್ಲಿ 100 ಜನ ನೋಡ್ಲಕ್ ನಿಂತಿದ್ರು. ಹಿಂಗ ಹೋಗಿ ಆ ಜನರನ್ನು ಬೈಲ್ ಮಾಡಿ ನೋಡ್ತಾನೆ. ಅವರಪ್ಪ ಊರ್ಲಿ ಹಾಕೊಂಡು ಸತ್ತು ಬಿಟ್ಟಿದ್ದ. ಅವಾಗ ಏನ್ ಬಡ್ಕೊಂಡು ಹತ್ರ ಬರಂಗಿಲ್ಲ, ಏನ್ ಮಾಡಿದ್ರು ಹತ್ರ ಬರಂಗಿಲ್ಲ. ಇರ್ಲಿಕ್ಕಾಗಿನೇ ತಂದೆ ತಾಯಿಗೆ ದೇವರಂತೂ ಜೋಪಾನ ಮಾಡಿದ್ರಿ ಅಂದ್ರೆ, ಅವರೇ ಸಾಕ್ಷಾತ್ ಶರಣಬಸಪ್ಪ ಅಂತ ಜೋಪಾನ ಮಾಡಿದ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗ್ತದೆ. ಕಲ್ಲಿನೊಳಗ ಮಣ್ಣಿನೊಳಗ ದೇವರಿಲ್ಲ, ಅಲ್ಲಿ ಇಲ್ಲಿ ಹುಡುಕಾಡಿದ್ರೆ ದೇವರಿಲ್ಲ. ದೇವರೆಲ್ಲದಾನಂದ್ರೆ ನಮ್ಮ ಅಂತರಂಗದೊಳಗದನ. ಎಲ್ಲಿ ವಯಸ್ಸಾದ ಮುದುಕರು ಇರ್ತಾರೋ, ಎಲ್ಲಿ ಕಷ್ಟದೊಳಗಿರ್ತಾರೋ, ಯಾರು ಕಣ್ಣೀರು ಸುರಿಸ್ತಾರೋ ಅಂಥವ್ರ ಬಗ್ಗೆ ಕನಕರು ತೋರಿಸಿದ್ರೆ ನಿಜವಾದ ದೇವರ ಪೂಜೆ ಆಗ್ತದಂತ 12ನೇ ಶತಮಾನದ ಶರಣರು ಹೇಳ್ಯಾರ. ಹಂಗೆ ನಾವು ನೀವು ನಡ್ಕೊಂಡು ಬರೀ ಪುರಾಣ ಹೇಳಿ ಕೇಳಿದ್ರಲ್ಲ. ಕಡ್ಕೊಳ ಮಡಿವಾಳಪ್ಪ ಅಂತಾನ, ಓದೇನು ಹಾಡೇನು ಬಾರಿಗೆ, ಓದಿ ಹಾದಿ ಕಾಣಲ್ದೆ ಹೋದಿ ಬಾರಿಗೆ ಅಂದಂಗ ಬರೀ ಓದ್ತಾನವ, ಬಹಳ ಶಾಣೆ ಅದಾನ, ಬಹಳ ಪಂಡಿತಾನ ಅಂದ್ರೆ ಅರ್ಥ ಇಲ್ಲ. ಒಂದಿಷ್ಟರೇ ಪರೋಪಕಾರ ಭಾವನೆ ಅವನಲ್ಲಿದ್ರೆ ಅದು ಸಾರ್ಥಕವಾದಂತ ಜನ್ಮ ಅಂತ ಹೇಳ್ಕೊಂತ, ಇಲ್ಲಿ ಪುರಾಣ ಪ್ರವಚನ ಹೆಂಗ್ ನಡೆಸ್ತಾರೋ ಆ ಕಮಿಟಿಯವರಿಗೆ ಗೊತ್ತ. ಎಷ್ಟು ಕಷ್ಟ ಪಡ್ತಾರೋ, ಎಷ್ಟು ಪರಿಶ್ರಮ ಪಡ್ತಾರೋ. ನಾವು ಸುಮ್ಮನೆ ಬಂದು ಕುತ್ಕೊಂಡಿರ್ತೀವಿ, ಆರಾಮ ಛತ್ ಇರ್ತದ, ಆದ್ರೆ ಅವ್ರ ಪರಿಶ್ರಮ ಬಹಳ ಇರ್ತದ. ನಾವು ಕೊಟ್ಟದ್ದು ಸ್ವಲ್ಪ ಇರ್ತದ, ಅವ್ರು ಮಾಡಿದ್ದು ಬಹಳ ಇರ್ತದ. ನಾವು ಕೊಟ್ಟದ್ದೇ ಒಂದೂರಾಗ ಹಿಂಗೆ ಪುರಾಣ ನಡೆದಿತ್ತು. ಹೋಗಿ ಪುರಾಣ ಹೇಳಕ್ ಒಬ್ಬಕ್ಕೆ ಮುದುಕಿ 25 ರೊಟ್ಟಿ ಶೇಂಗಾದ ಹಿಂಡಿ ತಗೊಂಡ್ಬಂದಿಟ್ಟು ನಮ್ಮ ಮುಂದೆ. ಸ್ವಲ್ಪ ಭಾಳ ಖುಷಿ ಆಯ್ತು. ಶೇಂಗಾದ ಹಿಂಡಿ ಅಂದ್ರೆ ನಿಮ್ ಶೇಂಗಾದ ಹಿಂಡಿ ಅಲ್ಲ, ಗ್ರೈಂಡರ್ದಾಗ ಹಾಕಿದ್ದೆಲ್ಲ, ಕುಟ್ಟಿ ಮಾಡಿದ್ದಿತ್ತು. ಬಹಳ ಚಂದ ವಾಸನೆ ಬರ್ಲಕತ್ತಿತ್ತು. ನೀವು ನಾನು ಶೇಡ್ ತೀರ್ಸ್ಕೊತೀನಿ ಅಂದಿರಲ್ಲ, ನಾನು ನಿಮ್ ಶೇಡ್ ತೀರ್ಸ್ಕೊತೀನಿ. ಆ ಶೇಂಗಾದ ಹಿಂಡಿ ವಾಸನೆ ಬಂತು. ನಾವು ಪುರಾಣ ಸಮಾಪ್ತ ಮಾಡಿದೆವು. ಮತ್ತೆ ಶೇಂಗಾದ ಹಿಂಡಿ ಎಲ್ಲರೂ ಕಚ್ಚಿ ಬಿಚ್ಚಿ ತಗೊಂಡೋಗಾರ ಅಂತ ಹೇಳಿ ಹಿಂಗ್ ಸಮಾಪ್ತ ಮಾಡಿ ಕುಂತಿದ್ವಿ. ಆ ಮಂದ್ಯಾಗಿಂದ ಏನು 25 ರೊಟ್ಟಿ ಶೇಂಗಾ ಚಟ್ನಿ ತಂದಿತ್ತಲ್ಲ ಮುದುಕಿ, ಗಪ್ಪನೆ ಬಂತು, ತಲೆ ಮೇಲೆ ಇಟ್ಕೊಂಡು ವಾಪಸ್ ಮಾಡ್ಕೊಬಿಟ್ಟು. ಹೆಂಗಾಗಿರ್ಬೇಕು ನಾವು. ನಾಗರಾಜಗಂತೀವಿ, ನಾಗರಾಜ ಓಡು ಮರುವಿಗೆ ಬಿದ್ದಿರ್ತಾವ 60 ವರ್ಷ ಆಗಿ, ತಂದದ್ದು ಮತ್ತೆ ವಾಪಸ್ ತಗೊಂಡು ಹೊಂಟಾಳ ಮುದುಕಿ. ಓಡಂದೀವಿ. ಮತ್ತೆ ನಮ್ಮ ಮಾತು ಕೇಳಬೇಕಲ್ಲ. ಹಂಗೆ ನಮ್ಮ ರಾಜಶೇಖರ್ನು ಹೋದ ಸಂಗಾಟ, ಒಬ್ಬರಿಗೆ ಮನೆಯಲ್ಲ ಅಂತ ಹೇಳಿ. ಅಜ್ಜಿ ಅಂದ. ಯಾಕೆಪ್ಪ ಅಂದಕ್ಕೆ, ತಲೆ ಮೇಲಿಂದ ಏನು, ರೊಟ್ಟಿ ಮತ್ತು 1 ಕಿಲೋ ಶೇಂಗಾ ಚಟ್ನಿ ತಂದಿದ್ದೀನಿ. ಮತ್ತೆ ಎದಕ್ಕೆ ತಂದಿದ್ದೇನ, ನಿಮ್ಮ ಹೆಣಕ್ಕೆ ಇಡ್ಲಾಕ್ ತಂದಿದ್ದೆ ಅಂದ. ಮತ್ತು ವಾಪಸ್ ಯಾಕೆ ತಗೊಂಡು ಹೊಂಟಿದಿ ಅಂತ ಕೇಳಿದೆವು. ನಿಮ್ಮ ಸ್ವಾಮಿಗೆ ಬುದ್ಧಿ ಐತಿಲ್ಲ, ಬಂಧುಗಳನ್ನೇ ಹೇಳೀನಿ, 25 ರೊಟ್ಟಿ 1 kg ಶೇಂಗಾದ ಹಿಂಡಿ ತಂದೀನಿ ಅಂತ ಹೇಳಿ ಮೈಕಿನಾಗ ಹೇಳ ನಾವ. ಅದಕ್ಕೆ ವಾಪಸ್ ತಗೊಂಡು ಹೊಂಟಿದ್ದೀನಿ. ಅದಕ್ಕೆ ಬಸವಾದಿ ಪ್ರಮೋದರು ಹೇಳ್ತಾರೆ, ಮಾಡಿದ್ದೇನೆ ಎಂಬುದು ಮನದಲ್ಲಿ ಹೊಳೆದರೆ ಏರಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದ್ದೇನೆ ಎನ್ನದಿರ ಲಿಂಗಕ್ಕೆ, ಮಾಡಿದ್ದೇನೆ ಎನ್ನದಿರ ಜಂಗಮಕ್ಕೆ, ಮಾಡಿದ್ದು ನೀಡಿದ್ದು ಮನದಲ್ಲಿ ನೋಡಿ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅದಕ್ಕೆ ಇಂಥ ದಾಸೋಹ ಕಾರ್ಯಕ್ರಮಕ್ಕೆ ನೀವೆಲ್ಲ ಒಂದುಗೂಡಿಸಿ ಎಲ್ಲರೇ ಕದ್ದು ಮುಚ್ಚಿ ಅವ್ರ ಕಳವಲೆ ಇವ್ರ ಕಳವಲೆ ಇಟ್ಟು ತಂದು ಇಲ್ಲಿ ಕೊಟ್ರಿ ಅಂದ್ರೆ ಸತ್ಕಾರ್ಯಕ್ಕೆ ಆಗ್ತದೆ. ಇಲ್ಲಾಂದ್ರೆ ನಿಮ್ಮ ಮಕ್ಕಳು ಕದ್ಕೊಂಡು ಹೋಗಿ ಆ ಕಾರ್ಯ ಮಾಡ್ತಾರೆ. ಅದಕ್ಕೆ ಸಲ್ಲೋದಕ್ಕಿಂತ ಇದಕ್ಕೆ ಸಲ್ಲಿ ಅಂತ ಭಾವದಿಂದ ನೀವೆಲ್ಲ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಿ. ನಾವು ಬಹಳ ದೂರದಿಂದ ನಮ್ಮ ಶಿವಾನಂದರು ಒಂದು ಫೋನ್ ಮಾಡ್ತಾರೆ, ಬಂದ್ರು ಬರ್ಲಿ ಬಿಟ್ರು ಬಿಡ್ಲಿ ಅಂತ. ಮತ್ತೆ ಸುಮ್ಮನೆ ಕೂತು ಬಿಡ್ತಾರೆ. ಮತ್ತೆ 2 ದಿನ ಸುಮ್ಮನೆ ಹೋಗಿರ್ತದೆ. 2 ದಿನ ಆದಾಗ ಮತ್ತೊಂದ್ಸಲ ಫೋನ್ ಮಾಡ್ತಾರೆ, ಅಪ್ಪವ್ರೆ ನೀವು ಬರ್ಬೇಕಂತ. ಆಯ್ತು ಬರ್ತೀವಿ ಅಂತ ನಾವು ಹೇಳಿರ್ತೀವಿ. ಇದು ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವ್ರ ಪ್ರಯತ್ನನೂ ಅಲ್ಲ,
ನಮ್ಮ ಪ್ರಯತ್ನನಲ್ಲ, ಹೆಂಗೆ ಕಡ್ಕೊಳ ಮಡಿವಾಳಪ್ಪ ಹೇಳ್ತಾನಲ್ಲ, ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಹೊಂದಿರ್ಬೇಕಂತಾರಲ್ಲ, ಮನಸ್ಸುಗಳ ಮಿಲನ, ಮನಸ್ಸುಗಳ ಸಮ್ಮಿಲನ ನಮ್ಮನ್ನು ತಂದು ಶರಣಬಸಪ್ಪ ಮತ್ತು ಕಡ್ಕೊಳ ಮಡಿವಾಳಪ್ಪ. ಶರಣಬಸಪ್ಪ ಊರು ಬಿಡಬೇಕಾದ್ರೆ ಮೂಲ ಕಾರಣ ಕಡ್ಕೊಳ ಮಡಿವಾಳಪ್ಪ, ಅದು ಹೇಳಿರ್ಬೇಕು ಪೂಜ್ಯರು. ಅಂತಹ ಒಂದು ಬಸವೇಶ್ವರರ ಪುರಾಣವನ್ನು ನೀವು ನಡೆಸ್ಕೊಂಡು ಬರ್ತಾ ಇದ್ದಿಲ್ಲ. 21 ಅಲ್ಲ, 71 ಅಲ್ಲ, ಲಕ್ಷದ ಮೇಲೆ ಒಂದು ಸಲ ನಡೆದು ಬರಲಿ ಎಂಬ ದಾಸೋಹಿ ಶರಣಬಸವೇಶ್ವರ ಪುರಾಣ ಅಂತ ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣ ಆಗ್ತಿದೆ.